ಇವತ್ತು ನಮ್ಮ ವಾಹಿನಿಯಲ್ಲಿ ವಿಶೇಷವಾದ ಒಂದು ವ್ಯಕ್ತಿಯೊಬ್ಬರು ಬಂದಿದ್ದಾರೆ. ತಾವು ಈಗಾಗಲೇ ನೋಡಿರ್ಬೋದು, ಅಪ್ಪಾಜಿ ಗುರೂಜಿ ಅಂತ. ಇವರು ಸಂಖ್ಯಾಶಾಸ್ತ್ರಜ್ಞ. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಸುದ್ದಿಗಳನ್ನು ಬಿತ್ತರಿಸಿದ್ದೀನಿ. ಅವರು ಹೇಳುವ ಭವಿಷ್ಯವಾಣಿಯಲ್ಲಿ ಸುಮಾರು ಆಲ್ಮೋಸ್ಟ್ ಎಲ್ಲ ನಿಜನೇ ಆಗಿದ್ದೇವೆ. ಈಗ ಇತ್ತೀಚೆಗೆ ನಡೆದಕ್ಕಂಥ ಕೆಲವು ವಿದ್ಯಮಾನಗಳ ಕುರಿತು ನಾವು ಜೊತೆಗೆ ಕೆಲವೊಂದು ವಿಷಯಗಳನ್ನು ಕುರಿತು ನಾನು ಪ್ರಶ್ನಿಸುತ್ತಿದ್ದೇನೆ. ಕೇಳೋಣ ಬನ್ನಿ. ನಮಸ್ಕಾರ ಗುರೂಜಿ. ನಮಸ್ತೆ. ನಮಸ್ತೆ ಗುರೂಜಿ, ಸುಮಾರು ಸಲ ನಾನು ತಮಗೆ ಸಂದರ್ಶನ ಮಾಡಿದ್ದೀನಿ. ಹೌದು. ತಾವು ನನ್ನ ಚಾನೆಲ್ ಮುಖಾಂತರನೇ ಕೆಲವೊಂದು ಭವಿಷ್ಯಗಳು, ಚುನಾವಣೆ ಆದ ನಂತರ ಹೌದು ಹೇಳಿದ್ರಿ ಸಿಎಂ ಸಿದ್ದರಾಮಯ್ಯನವರು ತಾವು ಹೇಳಿದ್ರಿ. ಅದು ಸತ್ಯ ಕೂಡ ಆಯ್ತು. ಉತ್ತಮವಾದ ಮಳೆ ಆಗುತ್ತದೋ ಇಲ್ಲೋ ಅಂತ ನಾನು ತಮಗೊಂದು ಪ್ರಶ್ನೆ ಕೇಳಿದ್ರಿ. ತಾವು ಅದಕ್ಕೆ ಉತ್ತರಿಸಿದಿರಿ. ಈ ಸಲ 2024ರಲ್ಲಿ ಉತ್ತಮವಾದ ಮಳೆ ಆಗುತ್ತೆ ಅನಿಸಿದೆ. ರಾಜ್ಯದಲ್ಲಿ ಉತ್ತಮವಾದ ಮಳೆಯನ್ನು ಆಯಿತು. ನಿಜ. ಆದರೆ ಪ್ರಕೃತಿ ವಿಕೋಪ ಇದ್ದಂತೆ ಕೇರಳದಲ್ಲಿ ಸಾಕಷ್ಟು ದುರಂತ ಆಗಿದೆ. ಸಹಜ. ಇದಕ್ಕೇನಪ್ಪಾ ಅಂತಂದ್ರೆ ಪ್ರಕೃತಿಯ ಒಂದು ವಿಕೋಪಕ್ಕೆ ಯಾರು ಏನಪ್ಪಾ ಅಂತಂದ್ರೆ ಹೊಣೆ ಅಲ್ಲ. ಸಹಜವಾಗಿ ಏನಪ್ಪಾ ಅಂದ್ರೆ ಭೂಮಿ ತಾಯಿ ಸಾಕಷ್ಟು ನಮಗೆ ವಾಸಿಸೋದಕ್ಕೆ ಸ್ಥಳ ಕೊಟ್ಟಿದ್ದಾಳೆ. ಅಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ವಾಸಿಸೋದು ಅಷ್ಟು ಉತ್ತಮವಾದಂತ ಸ್ಥಳ ಅವರಿಗೆ ಏನಪ್ಪಾ ಅಂತಂದ್ರೆ ಅದು ಅಲ್ಲ. ಪ್ರಕೃತಿಯ ಒಂದು ಮನೆ ಮಾಲೀಕರು ಏನಪ್ಪಾ ಅಂದ್ರೆ ಅವರು ಖಾಲಿ ಮಾಡಿಸಿದ್ದಾರೆ. ಆದ್ರೂ ಕೂಡ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇನ್ ಮುಂದೆ ಏನಪ್ಪಾ ಅಂತಂದ್ರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಗೋಮಾತೆಯನ್ನ ಏನಪ್ಪಾ ಅಂತಂದ್ರೆ ಪೂಜೆ ಮಾಡಿ ನಿಮ್ಗೆ ಆ ರೀತಿ ಏನಪ್ಪಾ ಅಂತಂದ್ರೆ ತೊಂದರೆಗಳು ಆಗೋದಿಲ್ಲ ಅಂತಕ್ಕಂಥದ್ದನ್ನ ಕೆಲವು ನಿಗೂಢವಾದಂತ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ರಹಸ್ಯವಾದಂತ ಸ್ಥಳಗಳಲ್ಲಿ ಪ್ರಕೃತಿಯ ಮಧ್ಯೆ ಇರತಕ್ಕಂತ ಜನರಿಗೆ ನಾನು ಸಂದೇಶವನ್ನ ನೀಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಆದಷ್ಟು ಏನಪ್ಪಾ ಅಂತಂದ್ರೆ ಸೇಫ್ ಆದಂತ ಸ್ಥಳಗಳಲ್ಲಿ ವಾಸ ಮಾಡೋದು ಒಳ್ಳೇದು. ಪ್ರಕೃತಿಯ ಮಡಿಲಿನಲ್ಲಿ ಮಧ್ಯದಲ್ಲಿ ಅದು ಉತ್ತಮ ಅಲ್ಲ ಅಂತಕ್ಕಂಥದ್ದು. ಈಗ ರಾಜ್ಯದಲ್ಲಿ ಮಾತನಾಡೋದಾದ್ರೆ, ಈಗ ತಮಗ್ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅವ್ರ ವಿರುದ್ಧವಾಗಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಕೂಡ ಬಿಜೆಪಿ ಜೆಡಿಎಸ್ ಅವರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈಗ ರಾಜೀನಾಮೆ ಕೊಡಬೇಕು ಎನ್ನುವಂತ ಸಾಕಷ್ಟು ಒತ್ತಡ ಇದೆ ಅವ್ರ ಮೇಲೆ. ಈಗ ರಾಜೀನಾಮೆ ಕೊಡ್ತಾರೋ ಇಲ್ಲವೋ ಏನಂತ ಅವರ ಆತಂಕ. ಹೀಗಾಗಿ ಏನ ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ಲವೋ ಎನ್ನುವಂಥದ್ದು ಒಂದು 90% ಯಾವುದೇ ತೊಂದರೆ ಆಗಲ್ಲ. 5ರಿಂದ 10% ಏನಪ್ಪಾ ಅಂದ್ರೆ ಸಹಜವಾಗಿ ಒಂದು ಏರುಪೇರು ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಈ ಸಮಯ ಕಳೆದಂಗೆ ಎಲ್ಲವೂ ಏನಪ್ಪಾ ಅಂದ್ರೆ ಪರಿಹಾರ ಆಗುತ್ತೆ, ತೊಂದರೆ ಆಗಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ರಾಜೀನಾಮೆ ಕೊಡೋ ತೊಂದರೆ ಆಗೋದಿಲ್ಲ ಅಂತ. 90% ತೊಂದರೆ ಆಗಲ್ಲ. 5 to 10% ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಷ್ಟೇ. ಓಕೆ, ಸರಿ. ಇವತ್ತು ಭೀಮನ ಅಮಾವಾಸ್ಯೆಯಿಂದ ಶ್ರಾವಣ ಮಾಸ ಕೂಡ ಆರಂಭ ಆಗುತ್ತಿದೆ. ಭೀಮನ ಅಮಾವಾಸ್ಯೆ ಮತ್ತು ಶ್ರಾವಣದ ವಿಶೇಷ. ಭೀಮನ ಅಮಾವಾಸ್ಯೆಯ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಪತಿ ಪರದೈವ ಅನ್ನೋ ಹಾಗೆ ಪತಿಯ ಒಂದು ಪಾದ ಪೂಜೆಯನ್ನ ಮಾಡೋದು ಒಳ್ಳೆಯದು. ಮತ್ತು ಶ್ರಾವಣ ಮಾಸ ನಮ್ಮ ಕಲಬುರಗಿ ಜನರಿಗೆ ಏನಪ್ಪಾ ಅಂತಂದ್ರೆ ಸ್ಪೆಷಲಿ ಏನಪ್ಪಾ ಅಂದ್ರೆ ಶರಣಬಸವೇಶ್ವರನ ಅನುಗ್ರಹ ಇದೆ. ಹಿಂದೂ ಇತ್ತು, ಈಗೂ ಇದೆ, ಮುಂದೂ ಕೂಡ ಇರುತ್ತೆ. ಎಲ್ಲರೂ ಏನಪ್ಪಾ ಅಂದ್ರೆ ಬಹಳ ಶ್ರದ್ಧಾ ಭಕ್ತಿಯಿಂದ ಶರಣನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಮತ್ತೆ ಸರಳವಾದಂತಹ ಪೂಜೆಗಳು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ಬೇರೆ ಬೇರೆ ಪೂಜೆಗಳನ್ನ ಮಾಡ್ತಾರೆ. ವಿಜೃಂಭಣೆಯಿಂದ ಸಾಲ ಸೋಲ ಮಾಡಿಕೊಂಡು ಪೂಜೆ ಮಾಡೋದು ಬೇಡ. ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ಒಳ್ಳೆಯ ಒಂದು ಮನಸ್ಸಿನಿಂದ ಉತ್ತಮವಾದಂತ ಆಲೋಚನೆ ಇಟ್ಕೊಂಡು ಆ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶ್ರಾವಣ ಮಾಸದಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಕ್ಕದ್ದನ್ನ ನಾನು ಕಲಬುರಗಿ ಜನರಿಗೆ ಮತ್ತು ನಮ್ಮ ರಾಜ್ಯದ ಎಲ್ಲ ಜನರಿಗೆ ಮತ್ತು ವಿದೇಶದಲ್ಲಿ ಇರತಕ್ಕಂತ ನಮ್ಮ ಭಕ್ತರಿಗೂ ಏನಪ್ಪಾ ಅಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಏನಪ್ಪಾ ಅಂದ್ರೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವು ದೇವಿ ಆರಾಧಕರು. ಹೌದು. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾರೆ. ನಿಜ. ಆ ಲಕ್ಷ್ಮೀ ಪೂಜೆ ಬಗ್ಗೆ ಯಾರು ಸರಳವಾಗಿ ಮಾಡ್ತಾರೆ, ಕೆಲವೊಂದು ದುಡ್ಡಿದ್ದವರು ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ. ಅವರ ಒಂದು ಶಕ್ತಿ ಅನುಸಾರವಾಗಿ ಅವರು ಪೂಜೆ ಮಾಡ್ತಾರೆ. ಅದಕ್ಕೆ ನಾನು ಹಾಗೆ ಮಾಡಿ ಹೀಗೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳಲ್ಲ. ನಿಮ್ಗೆ ಒಂದು ಸರಳವಾಗಿ ಸೂಕ್ಷ್ಮವಾಗಿ ಏನಪ್ಪಾ ಅಂದ್ರೆ ನಿಮ್ಮ ಹಿರಿಯರು ತೋರಿಸತಕ್ಕಂತ ಒಂದು ಮಾರ್ಗದರ್ಶನದಲ್ಲಿ ಮಾಡೋದು, ಪೂಜೆ ಮಾಡೋದು ಉತ್ತಮ ಅಷ್ಟೇ. ಈಗ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ಕೊನೆಯದಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಂಕಷ್ಟ ಎದುರಾಗಿದೆ.
90% ಏನಪ್ಪಾ ಅಂತಂದ್ರೆ ಏನೂ ತೊಂದರೆ ಇಲ್ಲ. ಒಂದು 5-10% ಏರುಪೇರು ಆಗ್ತಾ ಇದೆ. ಯಾರು ಆತಂಕ ಪಡೋದು ಬೇಡ. ಇದೇ ಸೇಮ್ ಸ್ಥಾನದಲ್ಲೇ ಮುಂದುವರಿತಾರೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ 5-10% ತೊಂದರೆ ಇದೆ, ಸ್ವಲ್ಪ ಏರುಪೇರು ಆಗುವಂತ ಲಕ್ಷಣ ಇದೆ. ಸಮಯ ಸ್ವಲ್ಪ ಕಳೆದಾಗಿ ಎಲ್ಲ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರಾವಣ ಮಾಸದಲ್ಲಿ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಏನಪ್ಪಾ ಅಂತಂದ್ರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗುತ್ತೆ. ಸರಳತೆಯಿಂದ, ಸೂಕ್ಷ್ಮ ಮತ್ತು ಸರಳ ರೀತಿಯಿಂದ ಏನಪ್ಪಾ ಅಂದ್ರೆ ಪೂಜೆ ಮಾಡಿ, ಆಡಂಬರದ ಬೇಡ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಡಂಬರದಿಂದ ಸಾಲ ಸೂಲ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಮಾಡೋದು ಬೇಡ. ಸರಳ ರೀತಿಯಿಂದ ಏನಪ್ಪಾ ಅಂದ್ರೆ ನೀವು ಪೂಜಾ ಕಾರ್ಯಗಳನ್ನ ಮಾಡಿ ಆ ಭಗವಂತನ ಆಶೀರ್ವಾದ, ತಾಯಿ ಶ್ರೀ ಚಾಮುಂಡೇಶ್ವರಿ ಮತ್ತು ವಿಜಯವಾಡದ ಶ್ರೀ ಕನಕದುರ್ಗಾದೇವಿ ಅಮ್ಮನವರ ಆಶೀರ್ವಾದ ನನ್ನ ಎಲ್ಲ ಅಭಿಮಾನಿಗಳ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇದು ಗುರೂಜಿಯವರ ಮಾತಾಗಿತ್ತು. ವೀಕ್ಷಕರೇ, ತಾವು ಗುರೂಜಿಯವರನ್ನು ಏನಾದರೂ ಕೇಳಬೇಕಾಗಿತ್ತು ಅಥವಾ ಅವರನ್ನು ಸಂಪರ್ಕಿಸಬೇಕಾಗಿತ್ತಪ್ಪ ಅಂದ್ರೆ ಸ್ಕ್ರೀನ್ ನಲ್ಲಿ ಕಾಣತಕ್ಕಂಥ ನಂಬರ್ಗೆ ತಾವು ಸಂಪರ್ಕಿಸಬಹುದು. ತಮ್ದೇನೋ ಸಮಸ್ಯೆ ಇದ್ರೂ ಕೂಡ ಅವರು ಪರಿಹಾರ ಮಾಡ್ತಾರೆ. ಇದು ಗುರೂಜಿಯವರ ಮಾತಾಗಿತ್ತು. ನಮಸ್ತೆ.